ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಾಕ್ಷಿ ಕಥೆಯ 5ನೇ ಸಂಚಿಕೆ. ಸಾಕ್ಷಿ, ನಮ್ಮ ಮ್ಯಾನೇಜರ್ ನಿನ್ನನ್ನೇ ನೋಡುತ್ತಿರುತ್ತಾರೆ ಅಂತ ನನಗೆ ಡೌಟ್ ಕಣೆ ಎಂದಳು ಸಾಕ್ಷಿ ಜೊತೆ ಕೆಲಸ ಮಾಡುವ ಹುಡುಗಿ ನಯನ. ಅವಳು ಹಾಗೆ ಹೇಳುತ್ತಿದ್ದ ಹಾಗೆ ಸಾಕ್ಷಿಗೆ ಒಂದು ರೀತಿ ಅಂಜಿಕೆ ಕಾಡಿತು. ಯಾಕೆ ಹಾಗೆ ಹೇಳುತ್ತಿದ್ದೀಯಾ ಎಂದಳು. ಆ ಶರ್ವ ಯಾವಾಗ ನಿನ್ನ ಜೊತೆ ಮಾತನಾಡಲು ಬಂದರೂ ಅಲ್ಲಿ ನಮ್ಮ ಮ್ಯಾನೇಜರ್ ಇರ್ತಾರಲ್ಲ, ಅದಕ್ಕೆ ನನಗೆ ಅವರು ನಿನ್ನನ್ನೇ ನೋಡುತ್ತಿರುತ್ತಾರೆ ಎನ್ನುವ ಡೌಟ್ ಎಂದಳು. ಅವಳ ಮಾತು ಕೇಳಿದ ಸಾಕ್ಷಿಗೆ ಇರಿಸು ಮುರಿಸಾದಂತಾಯಿತು. ಅಲ್ಲದೆ ಇವಳಿಗೆ ಯಾಕೆ ಇಂತಹ ಅನುಮಾನ ಬಂತು ಎನ್ನುವ ಯೋಚನೆ ಶುರುವಾಯಿತು. ಅವರ ಬಗ್ಗೆ ಗೊತ್ತಿದ್ದು ಈ ರೀತಿ ಕೇಳುತ್ತಿದ್ದೀಯ ನಯನ? ಹೀ ಈಸ್ ಎ ಜೆಂಟಲ್ಮ್ಯಾನ್ ಎಂದಳು. ಈ 1 ವರ್ಷದಲ್ಲಿ ಅವನ ಜೊತೆ ಮಾತನಾಡದಿದ್ದರೂ, ಅವನ ಜೊತೆ ಒಡನಾಟ ಇಲ್ಲದಿದ್ದರೂ ಅವನ ವ್ಯಕ್ತಿತ್ವ ಏನು ಎನ್ನುವುದನ್ನು ಚೆನ್ನಾಗಿ ಅರಿತಿದ್ದಾಳೆ ಇವಳು. ಅವರು ಜೆಂಟಲ್ಮ್ಯಾನ್ ಎನ್ನುವುದು ಗೊತ್ತು ಸಾಕ್ಷಿ, ಅದಕ್ಕೆ ಅಲ್ವಾ ನಾನು ಮಾತನಾಡಿಸಿದರೂ ಕೂಡ ಎಷ್ಟು ಬೇಕು ಅಷ್ಟೇ ಮಾತನಾಡುತ್ತಾರೆ ಎಂದವಳಿಗೆ ಅವನ ಮೇಲೆ ಒಲವು ಹೆಚ್ಚು. ತನ್ನೆಡೆಗೆ ನೋಡದೇ ಇರುವವನ ಮೇಲೆ ಬಿದ್ದು ಮಾತನಾಡಿಸುತ್ತಾಳೆ, ಆದರೆ ಅವನು ದೂರವೇ ಉಳಿಯುತ್ತಾನೆ. ನಯನಾಳ ಮಾತಿಗೆ ಸಾಕ್ಷಿ ಏನೂ ಮಾತನಾಡಲಿಲ್ಲ. ಆದರೂ ಅವರು ಎಲ್ಲ ಹೆಣ್ಣು ಮಕ್ಕಳಿಂದ ದೂರವೇ ಉಳಿಯುತ್ತಾರೆ, ಆದರೆ ನಿನ್ನನ್ನು ಆಗಾಗ ಚೇಂಬರ್ಗೆ ಕರೆದು ಮಾತನಾಡಿಸುತ್ತಾರಲ್ಲ, ಅದಕ್ಕೆ ಹಾಗೆ ಹೇಳಿದೆ, ಬೇಜಾರು ಮಾಡಿಕೊಳ್ಳಬೇಡ ಎಂದಳು. ಮಗುವನ್ನು ಚಿವುಟಿ ತೊಟ್ಟಿಲನ್ನು ತೂಗುವ ಕೆಲಸ ಅವಳದು. ಆಡುವ ಮಾತನ್ನೆಲ್ಲ ಆಡಿ ಕೊನೆಯಲ್ಲಿ ಬೇಜಾರು ಮಾಡಿಕೊಳ್ಳಬೇಡ ಎನ್ನುವ ಔಷಧಿ ಹಚ್ಚುವ ಕೆಲಸ ಅವಳದು. ಅವರು ನನ್ನನ್ನು ಚೇಂಬರ್ಗೆ ಕರೆದು ಮಾತನಾಡುವುದು ಕೆಲಸದ ವಿಷಯದ ನಯನ, ಪರ್ಸನಲ್ ವಿಷಯ ಅಲ್ಲ ಎಂದು ಬಿರುಸಾಗಿ ಹೇಳಿ ತಾನೇ ಬೇರೆಡೆಗೆ ಹೋಗಿದ್ದಳು. ಆದರೂ ಸಾಕ್ಷಿಯನ್ನು ಕಂಡರೆ ಸಣ್ಣ ಹೊಟ್ಟೆ ಉರಿ ಇವಳಿಗೆ. ತನಗಿಂತಲೂ ನೋಡಲು ಸುಂದರವಾಗಿದ್ದಾಳೆ. ಮ್ಯಾನೇಜರ್ ಪ್ರತಿ ಸಲ ಅವಳನ್ನೇ ಚೇಂಬರಿಗೆ ಕರೆದು ಮಾತನಾಡಿಸುತ್ತಾರೆ ಎಂದು. ಮ್ಯಾನೇಜರ್ ಯಾರು ಎಂದು ತಿಳಿಯಿತಾ? ಅವನೇ ಅನುರಾಗ್, ಅಪ್ಪ ಅಮ್ಮನ ಮುದ್ದಿನ ಮಗ ಅನು. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮುಗಿಸಿರುವುದರಿಂದ ಅವನ ವಾಕ್ಚಾತುರ್ಯ, ಅವನ ಚತುರತೆ ಎಲ್ಲವನ್ನು ನೋಡಿ 2 ವರ್ಷದ ಹಿಂದೆಯೇ ಅವನಿಗೆ ಮ್ಯಾನೇಜರ್ ಪೋಸ್ಟ್ ನೀಡಿದ್ದಾರೆ ಆ ಕಂಪನಿಯವರು. ವರ್ಷದ ಹಿಂದೆ ಸಾಕ್ಷಿ ಆ ಕಂಪನಿಗೆ ಕೆಲಸಕ್ಕೆ ಬರಲು ಶುರು ಮಾಡಿದಾಗಿನಿಂದ ಅವಳ ನಯ ವಿನಯ ಅಲ್ಲದೆ ಅವಳ ಸೌಂದರ್ಯಕ್ಕೆ ಮಾರು ಹೋಗಿದ್ದಾನೆ. ಅವಳು ಕೆಲಸಕ್ಕೆ ಬಂದಾಗ ಅವಳ ಮೇಲೆ ಯಾವ ಭಾವನೆ ಇದೆ ಎಂದು ತಿಳಿಯದವನು ಈ 6 ತಿಂಗಳಿನಿಂದ ಅವಳನ್ನು ಹುಚ್ಚನ ಹಾಗೆ ಪ್ರೀತಿಸುತ್ತಿದ್ದಾನೆ. ಅದನ್ನು ತನ್ನ ತಂದೆ ತಾಯಿಯ ಬಳಿ ಕೂಡ ಹೇಳಿದ್ದಾನೆ. ಅವರು ಮೊದಲು ಹುಡುಗಿಗೆ ಹೇಳು ಎಂದರೂ ಕೂಡ ಇವನಲ್ಲಿ ಆ ಧೈರ್ಯ ಸಾಲುತ್ತಿಲ್ಲ. ಎಷ್ಟೋ ಬಾರಿ ಪ್ರಯತ್ನಪಟ್ಟು ಸೋತು ಹೋಗಿದ್ದಾನೆ. ಅವನ ಪ್ರೀತಿಯನ್ನು ಹೇಳದೆ ಇರುವುದಕ್ಕೆ ಇನ್ನೊಂದು ಕಾರಣವೂ ಇದೆ. ಒಮ್ಮೆ ಹೀಗೆ ಸಾಕ್ಷಿ ಹಾಗೂ ನಯನ ಇಬ್ಬರು ಕುಳಿತು ಮಾತನಾಡುತ್ತಿರುವಾಗ ಆ ಮಾತುಗಳು ಅಚಾನಕ್ಕಾಗಿ ಇವನ ಕಿವಿ ತಲುಪಿತು. ಸಾಕ್ಷಿ, ನೀನು ಯಾರನ್ನಾದರೂ ಲವ್ ಮಾಡುತ್ತಿಲ್ಲವಾ ಎಂದು ನೇರವಾಗಿ ಕೇಳಿದಳು. ಇಲ್ಲ ಎಂದು ಚುಟುಕಾಗಿ ಉತ್ತರಿಸಿದಳು. ಇವತ್ತಿನ ದಿನದಲ್ಲಿ ನಿನ್ನ ಹಾಗೆ ಇರುವುದು ಬಹಳ ವಿರಳ ಸಾಕ್ಷಿ. ನನ್ನೇ ನೋಡು, ಯಾರಾದರೂ ದುಡ್ಡಿರುವ ಶ್ರೀಮಂತ ಕುಳ ಸಿಕ್ಕರೆ ಬಲೆ ಬೀಸೋಣ ಎಂದು ಕಾಯುತ್ತಿದ್ದೇನೆ. ಆದರೆ ನೀನು ಎಷ್ಟು ಸುಲಭವಾಗಿ ಇಲ್ಲ ಎಂದು ಹೇಳುತ್ತೀಯ. ಹೋಗಲಿ, ಯಾವುದೇ ಮದುವೆ ಪ್ರಪೋಸಲ್ ಬಂದಿಲ್ಲವಾ ಎಂದಳು. ಸಾಕ್ಷಿಗೆ ಅವಳ ಮಾತುಗಳು ಕಿರಿಕಿರಿ ಎನಿಸಿದರೂ ಕೂಡ ಅದನ್ನು ಬಾಯಿ ಬಿಟ್ಟು ಹೇಳುವ ಹಾಗೂ ಇಲ್ಲ ಎಂದು ಮತ್ತದೇ ಚುಟುಕು ಉತ್ತರ. ಅಲ್ವೇ ಸಾಕ್ಷಿ, ಎಲ್ಲದಕ್ಕೂ ಹೀಗೆ ಇಲ್ಲ ಎಂದು ಹೇಳುತ್ತಿದೆಯಲ್ಲ. ನೀನೇನು ಕಾಲೇಜು ಹುಡುಗಿಯ? ಓದುತ್ತಿದ್ದಾಳೆ, ಮದುವೆ ಮಾಡುವುದಿಲ್ಲ ಎಂದು ನಿಮ್ಮ ಮನೆಯವರು ಹೇಳುವುದಕ್ಕೆ ಇಷ್ಟು ವಯಸ್ಸಾದರೂ ಒಂದೇ ಒಂದು ಮದುವೆ ಪ್ರಪೋಸಲ್ ಬಂದಿಲ್ಲವ ಎಂದಳು. ಅವಳ ಮದುವೆ ವಿಚಾರ ತಿಳಿಯದವಳು ಒಟ್ಟಿನಲ್ಲಿ ಅವಳಿಂದ ಅವಳ ಮದುವೆಯ ಬಗ್ಗೆ ಬಾಯಿ ಬಿಡಿಸುವ ಪ್ರಯತ್ನ ಮಾಡುತ್ತಿದ್ದಳು ನಯನ. ನನಗೆ ಮದುವೆ ಎಂದರೆ ಇಷ್ಟ ಇಲ್ಲ. ಜೀವನದಲ್ಲಿ ಒಂಟಿಯಾಗಿರಬೇಕು ಎಂದು ನಿರ್ಧಾರ ಮಾಡಿದ್ದೇನೆ. ನಾನು ಮದುವೆ ಆಗುವುದಿಲ್ಲ ಎಂದವಳು ಅಲ್ಲಿಂದ ಎದ್ದು ಹೊರಟಿದ್ದಳು. ಆ ಮಾತನ್ನು ಕೇಳಿದ ಅನುರಾಗ್ ತನ್ನ ಪ್ರೀತಿಯನ್ನು ಹೇಳಿದರೆ ಒಪ್ಪುತ್ತಾಳ ಎನ್ನುವ ಅನುಮಾನದಲ್ಲಿಯೇ ಅವಳ ಬಳಿ ಈ ವಿಷಯ ಮಾತನಾಡದೆ ಹಾಗೆ ಉಳಿದಿದ್ದಾನೆ. ಅನುರಾಗ್ ಅಷ್ಟೆಲ್ಲ ಹೇಳಿದ್ದು ತನಗಲ್ಲ ಎನ್ನುವಂತೆ ಮತ್ತೆ ಶರ್ವ ಹಲ್ಲು ಕಿರಿದು ಸಾಕ್ಷಿಯ ಬಳಿಗೆ ಬಂದಿದ್ದನು.
ಸಾಕ್ಷಿ ಮೇಡಮ್, ಈ ಪ್ರಾಡಕ್ಟ್ ವೇರಿಯೇಷನ್ ಬರುತ್ತಿದೆ, ಸ್ವಲ್ಪ ನೋಡಿ ಎಂದು ಅವಳ ಪಕ್ಕದಲ್ಲಿ ನಿಂತು ಅವಳ ಮುಂದೆ ಒಂದು ಫೈಲ್ ಹಿಡಿದವನು ಅವಳಿಗೆ ಒತ್ತಿ ನಿಂತನು. ಅವನ ಭುಜ ತನ್ನ ಭುಜಕ್ಕೆ ತಾಕುವಷ್ಟು ಹತ್ತಿರ ನಿಂತಿರುವುದನ್ನು ನೋಡಿ 2 ಹೆಜ್ಜೆ ಪಕ್ಕ ಸರಿದು ನಿಂತಳು. ಒಂದು ಗಂಡು ಒಂದು ಹೆಣ್ಣಿನ ಪಕ್ಕ ಅಷ್ಟು ಸಲಗೆಯಿಂದ ನಿಲ್ಲಬೇಕು ಎಂದರೆ ಅವರು ಅಕ್ಕ ತಂಗಿಯರಾಗಿರಬೇಕು, ಇಲ್ಲ ಪ್ರೇಯಸಿ ಹೆಂಡತಿ ಆಗಿರಬೇಕು, ಇಲ್ಲ ಪ್ರಾಣ ಸ್ನೇಹಿತೆಯಾಗಿರಬೇಕು. ಯಾವ ಬಂಧವೂ ಇಲ್ಲದೆ ಇರುವ ಸಾಕ್ಷಿಯ ಬಳಿ ಅವನು ಈ ರೀತಿ ನಿಲ್ಲುವುದು ಅವಳಿಗೆ ಸ್ವಲ್ಪವೂ ಹಿಡಿಸುತ್ತಿರಲಿಲ್ಲ. ಅಲ್ಲದೆ ಅವನು ಅವಳ ಬಳಿ ಬರುತ್ತಿದ್ದ ಹಾಗೆ ಇವಳಿಗೆ ಅರಿಯದೆ ಕೋಪ ಬರುತ್ತಿತ್ತು. ಅವಳು 2 ಹೆಜ್ಜೆ ಪಕ್ಕ ಸರಿದು ನಿಂತರೂ ಸಹ ಪೇಜ್ ಅಲ್ಲ ಇನ್ನೊಂದು ಪೇಜ್ ಎಂದು ಪೇಜ್ ತಿರುಗಿಸುವ ನೆಪದಲ್ಲಿ ಮತ್ತೆ ಅವಳ ಪಕ್ಕ ಬಂದು ನಿಂತನು. ಇನ್ನೂ ಸಹಿಸಲು ಆಗುವುದಿಲ್ಲ ಎಂದು ಯೋಚಿಸಿದವಳು, ಮಿಸ್ಟರ್, ನಾನು ನೋಡ್ತೀನಿ, ನೀವು ದೂರ ಸರಿದು ನಿಂತರೆ ಒಳ್ಳೆಯದು ಎಂದು ಕೋಪದಲ್ಲಿಯೇ ಹೇಳಿದಳು. ಅವಳ ಮಾತಿಗೆ ಪೆಚ್ಚಾದವನಂತೆ ಹಲ್ಲು ಕಿರಿದು ಈಗಷ್ಟೇ ಮುಂದೆ ಇರಿಸಿದ 1 ಹೆಜ್ಜೆಯನ್ನು ಹಿಂದೆ ತೆಗೆದು ನಿಂತನು. ಅವನು ಅವಳಿಗೆ ತೊಂದರೆ ಕೊಟ್ಟರೆ ಅಥವಾ ಅವಳ ಬಳಿ ಕೆಟ್ಟದಾಗಿ ನಡೆದುಕೊಂಡರೆ, ಇಲ್ಲ ಕೆಟ್ಟ ಪದ ಉಪಯೋಗಿಸಿ ಬೈದರೆ, ಏನಾದರೂ ಮಾಡಿದರೆ ಕಂಪ್ಲೇಂಟ್ ಮಾಡಬಹುದು. ಆದರೆ ಈ ರೀತಿ ಸಣ್ಣ ಸಣ್ಣ ಕಾರಣಗಳನ್ನು ಹಿಡಿದು ಕಂಪ್ಲೇಂಟ್ ಮಾಡುವುದು ಸರಿಯಲ್ಲ ಎಂದು ಯೋಚಿಸಿ ತನಗೆ ಎಷ್ಟೇ ಕಿರಿಕಿರಿಯಾದರೂ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿದ್ದಾಳೆ ಅಷ್ಟೇ. ಇದು ಸಾಕ್ಷಿಯೊಬ್ಬಳ ಪರಿಸ್ಥಿತಿಯಲ್ಲ, ಹೊರಗೆ ಕೆಲಸ ಮಾಡುವ ಎಷ್ಟೋ ಹೆಣ್ಣು ಮಕ್ಕಳ ಅಸಹಾಯಕತೆ ಕೂಡ. ಇಂತಹ ವಿಷಯಗಳನ್ನು ಕೆಲಸ ಮಾಡುವ ಜಾಗಗಳಲ್ಲಿ ಹೇಳಿದರೆ ಆ ವ್ಯಕ್ತಿ ತನ್ನನ್ನು ತಾನು ಮಾಡುವ ತಪ್ಪುಗಳನ್ನು ಸಮರ್ಥಿಸಿಕೊಳ್ಳಬಹುದು, ಅಥವಾ ಮನೆಯಲ್ಲಿ ಹೇಳಿದರೆ ಕೆಲಸವೇ ಬೇಡ, ಮನೆಯಲ್ಲಿರು ಎಂದು ಕೆಲಸ ಬಿಡಿಸಬಹುದು ಎನ್ನುವ ಕಾರಣಗಳಿಂದ ಎಷ್ಟೋ ಹೆಣ್ಣು ಮಕ್ಕಳು ಇಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಾರೆ. ಇದೇನು ನವ್ಯ, ನಾಳೆ ಶುಕ್ರವಾರ, ಸ್ಕೂಲಿದೆ, ಅಂಥದ್ರಲ್ಲಿ ಮಗುವನ್ನು ಕರೆದುಕೊಂಡು ಬಂದಿದ್ದೀಯಾ ಎಂದರು ಲಲಿತಾ. ಶನಿವಾರ ರಜಾ ಅಲ್ವಮ್ಮ, ನಾಳೆ ಒಂದು ದಿನ ರಜಾ ಹಾಕಿಸಿದರೆ ಏನೂ ಆಗಲ್ಲ ಬಿಡು, ಅದಕ್ಕೆ ಕರೆದುಕೊಂಡು ಬಂದೆ. ಅಡಿಗೆ ಏನು ಮಾಡಿದೀಯಾ ಎಂದು ಹೇಳುತ್ತಲೇ ಅಡಿಗೆ ಮನೆ ಸೇರಿದಳು ನವ್ಯ. ತವರು ಮನೆಗೆ ಬಂದರೂ ಕೂಡ ತಾಯಿಗೆ ಸಹಾಯ ಮಾಡದೆ ಅವರು ಮಾಡಿದ ಅಡಿಗೆ ತಿಂಡಿಯನ್ನು ಗಡದ್ದಾಗಿ ತಿಂದು ಕಾಲ ಕಳೆಯುವ ಸೋಂಬೇರಿ ನವ್ಯ. ತನ್ನ ತಾಯಿ ಮಾತನಾಡುವ ಮುಂಚೆಯೇ ಸಾಂಬಾರ್ ಮಾಡಿಟ್ಟಿದ್ದ ಪಾತ್ರೆಯ ಮುಚ್ಚಳ ತೆಗೆದು ಸೌಟಿನಲ್ಲಿ ಸಾಂಬಾರ್ ತಿರುವಿ ಕಾಳನ್ನು ಮೇಲೆ ತೆಗೆದವಳು, ವಾವ್ ಅಮ್ಮ, ಹಲಸಿನಕಾಯಿ ಎಲ್ಲಿತ್ತು ಎಂದು ಕಣ್ಣು ಅರಳಿಸಿ ಕೇಳಿದಳು. ಪಕ್ಕದ ಮನೆಯವರು ಕೊಟ್ಟಿದ್ರು ಕಣೆ, ಅದಕ್ಕೆ ಮಧ್ಯಾಹ್ನ ಅವರೆಕಾಳು ಹುರಿದು ಹಾಕಿ ಸಾಂಬಾರ್ ಮಾಡಿಟ್ಟಿದ್ದೀನಿ ಎಂದರು ಲಲಿತಾ. ವಾವ್, ಘಮ್ ಅಂತಿದೆ, ರೈಸ್ ಇದೆಯಾ? ಈಗಲೇ ಊಟ ಮಾಡುತ್ತೇನೆ ಎಂದು ಅದರ ಪಕ್ಕದಲ್ಲಿಯೇ ಇದ್ದಂತಹ ಸಣ್ಣ ಕುಕ್ಕರ್ ಮುಚ್ಚಳ ತೆಗೆದು ನೋಡಿದಳು. ಇರುವುದು ಇಬ್ಬರೇ ಅಲ್ವಾ, ಜಾಸ್ತಿ ರೈಸ್ ಮಾಡಿದರೆ ರಾತ್ರಿಗೆ ತಂಗ್ಳ ತಿನ್ನಲು ಆಗುವುದಿಲ್ಲ, ಅದಕ್ಕೆ ಸ್ವಲ್ಪ ಮಾಡಿದ್ದೆ, ರೈಸ್ ಖಾಲಿಯಾಗಿದೆ, ಸಂಜೆ ಬೇಗ ಮಾಡ್ತೀನಿ ಬಿಡು, ಊಟ ಮಾಡುವಿಯಂತೆ, ಈಗ ಕಾಫಿ ಮಾಡು ಎಂದರು. ಹೋಗಮ್ಮ, ನನಗೂ ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿ ಮುಗಿಸಿ ಬರುವಷ್ಟರಲ್ಲಿ ಸಾಕಾಗಿದೆ, ನೀನೇ ಮಾಡಿಕೊಡು ಎಂದು ಹೋಗಿ ಸೋಫಾ ಮೇಲೆ ದೊಪ್ಪೆಂದು ಕುಳಿತಳು. ಮಗಳ ಸೋಂಬೇರಿತನ ಬಲ್ಲವರು ಹೆಚ್ಚೇನು ಮಾತನಾಡದೆ ಕಾಫಿ ಮಾಡಲು ನಿಂತರು. ತನ್ನ ತಾಯಿ ತಂದುಕೊಟ್ಟಂತಹ ಕಾಫಿಯನ್ನು ಹೀರುತ್ತಾ ಕುಳಿತವಳು, ಅಮ್ಮ, ನವನ ವರ್ಷದ ತಿಥಿಯನ್ನು ಯಾವಾಗ ಮಾಡಬೇಕು ಎಂದುಕೊಂಡಿದ್ದೀಯಾ ಎಂದಳು. ಪುರೋಹಿತರನ್ನು ಕೇಳಿ ಒಳ್ಳೆಯ ದಿನ ನೋಡಿಕೊಂಡು ಮುಂದಿನ ವಾರವೇ ಮಾಡಬೇಕು ನವ್ಯ ಎಂದರು. ಊಸ್ರವಳ್ಳಿ ತಿಥಿಗೂ ಬರ್ತಾಳೋ ಬರುವುದಿಲ್ವೋ ಎಂದಳು ಅಸಮಾಧಾನದಲ್ಲಿ. ಬರದೆ ಎಲ್ಲಿಗೆ ಹೋಗ್ತಾಳೆ, ನಿಮ್ಮಪ್ಪನ ಕೈಯಲ್ಲಿ ಹೇಳಿ ಕಳಿಸ್ತೀನಿ, ಬಂದರೆ ಬರಲಿ, ಇಲ್ಲ ಅಂದರೆ ಇರಲಿ ಎಂದು ತಾವೂ ಕೂಡ ಅಸಮಾಧಾನದಲ್ಲಿ ಹೇಳಿದರು. ಬರಲಿಲ್ಲ ಎಂದು ಹೇಳಬೇಡ ಅಮ್ಮ, ಅವಳು ಈ ಬಾರಿ ತಿಥಿಗೆ ಬಂದಾಗ ಹೇಗಾದರೂ ಉಪಾಯ ಮಾಡಿ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸು. ಅವಳ ಪಾಲಿಗೆ ನನ್ನ ತಮ್ಮನೇ ಇಲ್ಲ ಎಂದ ಮೇಲೆ ನನ್ನ ತಮ್ಮನ ಆಸ್ತಿ ಯಾಕೆ ಅವಳಿಗೆ? ಮಕ್ಕಳು ಮರಿ ಅಂತ ಇದ್ದರೆ ಕೊಡಬಹುದು. ಆ ಬಂಜೆ ಹೊಟ್ಟೆಯಲ್ಲಿ ಒಂದು ಹುಳನೂ ಹುಟ್ಟಲಿಲ್ಲ. ಹಾಗೆ ಹುಟ್ಟಿದಿದ್ರೆ ನನ್ನ ತವರು ಮನೆಗೆ ಆಧಾರವಾಗುತ್ತಿತ್ತು. ಹೋಗಲಿ, ಅತ್ತೆ ಮಾವನ ಸೇವೆ ಮಾಡಿಕೊಂಡು ಇಲ್ಲೇ ಬಿದ್ದಿದ್ರೆ ಹೇಗಾದರೂ ಸುಮ್ಮನಿರಬಹುದಿತ್ತು. ಹೋಗಿ ಅಣ್ಣನ ಮನೆ ಕುಳಿತು ಅವಳ ಅಣ್ಣನನ್ನು ಉದ್ಧಾರ ಮಾಡ್ತಿದ್ದಾಳೆ. ಅವಳಿಗೇಕೆ ನಮ್ಮ ಆಸ್ತಿ? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮೇಲೆ ಇಷ್ಟೊಂದು ಅಸೂಯೆ, ಅಳಿಯುವಿಕೆ ತರವೇ? ಏನು ಮಾಡುವುದು, ನಮ್ಮ ಕರ್ಮ. ಇದ್ದೊಬ್ಬ ಮಗನನ್ನು ಕಳೆದುಕೊಂಡಾಯಿತು. ಮಗನ ಹೆಸರಿಗೆ ಇದ್ದ ಆಸ್ತಿ ಬರೆಯಲಿಲ್ಲ ಅಂದಿದ್ರೆ ಇದೆಲ್ಲ ತಾಪತ್ರಯ ಇರ್ತಿರಲಿಲ್ಲ. ನಿಮ್ಮಪ್ಪಂಗೆ ಸೀರಿಯಸ್ ಆಗಿ ಆಸ್ಪತ್ರೆ ಸೇರಿದ್ರು. ಆಗ ನಿಮ್ಮಪ್ಪ, ನಾನು ಸತ್ತರೆ ಮಗ ಆಸ್ತಿ ತನ್ನ ಹೆಸರಿಗೆ ಮಾಡಿಸಿಕೊಳ್ಳಲು ಕಚೇರಿ ಮನೆ ಎಂದು ತುಂಬ ಅಲೆಯಬೇಕು, ನಾನು ಬದುಕಿದ್ದಾಗಲೇ ಮಾಡಿಕೊಡ್ತೀನಿ ಎಂದು ಎಲ್ಲವನ್ನು ಅವನ ಹೆಸರಿಗೆ ಬರೆದು ಈಗ ನಾವು ಅನುಭವಿಸಬೇಕಾಗಿದೆ. ಮತ್ತೆ ಈಗ ಆಸ್ತಿಯನ್ನು ನಿಮ್ಮಪ್ಪನ ಹೆಸರಿಗೆ ಮಾಡಿಸಬೇಕು ಅಂದರೆ ಅವಳು ಸಹಿ ಮಾಡ್ತಾಳೋ ಇಲ್ವೋ ಎನ್ನುವ ಭಯ ಕಾಡುತ್ತಿದೆ ಎನ್ನುತ್ತಿದ್ದ ಹಾಗೆ
ಅಮ್ಮ, ಅಪ್ಪನ ಹೆಸರಿಗೆ ಯಾಕೆ? ಈಗ ನಿನಗೆ ಇರುವುದು ನಾನೊಬ್ಬಳೇ ಮಗಳು. ನನ್ನ ಹೆಸರಿಗೆ ಮಾಡು. ಆಮೇಲೆ ಮತ್ತೆ ತಾಪತ್ರಯ ಆಗುವುದು ಬೇಡ. ಅಪ್ಪನಿಗೆ ಕೈಲಾಗುವ ತನಕ ಕಿರಾಣಿ ಅಂಗಡಿ ನಡೆಸಿಕೊಂಡು ಹೋಗಲಿ. ಆಮೇಲೆ ನಿಮಗೆ ಆಗಲಿಲ್ಲ ಅಂದರೆ ನಿಮ್ಮನ್ನು ಅಲ್ಲಿಗೆ ಕರೆಸಿಕೊಳ್ಳುತ್ತೇನೆ, ಅಥವಾ ನಾನೇ ಬಂದು ಇಲ್ಲಿರ್ತೀನಿ ಎಂದಳು ನವ್ಯ. ಆಮೇಲಿಂದು ಏನಾದರೂ ಮಾಡಿದರೆ ಆಯಿತು. ಈಗ ಹೇಳು. ಅವಳು ಸಹಿ ಹಾಕುವುದಿಲ್ಲ ಅಂದರೆ ಏನು ಮಾಡುವುದು? ಲಲಿತಾ ತಮ್ಮ ಭಯವನ್ನು ಮಂಗಳ ಮುಂದಿಡಿದರು. ಇದೇನಮ್ಮ, ಅವಳಿಗೆ ಹೆದರುತ್ತಿದೀಯ ನೀನು? ಯಾಕೆ ಸೈನ್ ಮಾಡಲ್ಲ? ಅವಳು ವರ್ಷದ ತಿಥಿಗೆ ಬರಲಿ ಇರು. ಅವಳ ಜೊತೆ ನಾನೇ ಮಾತಾಡ್ತೀನಿ. ನನ್ನ ತಮ್ಮನೇ ನಿನ್ನ ಪಾಲಿಗೆ ಇಲ್ಲ ಅಂದರೆ ಆಸ್ತಿ ಯಾಕೆ? ಈ ಮನೆ ಮಗಳು ನಾನಿನ್ನು ಬದುಕಿದ್ದೀನಿ. ಇದೆಲ್ಲ ನನಗೆ ಸೇರಬೇಕು ಎಂದು ಹೇಳ್ತೀನಿ. ಅದು ಹೇಗೆ ಅವಳು ಸೈನ್ ಮಾಡಲ್ಲ ಎಂದು ನಾನು ನೋಡ್ತೀನಿ. ಕಂಪ್ಲೇಂಟ್ ಕೊಟ್ಟಾದರೂ ಸರಿ, ಅವಳಿಂದ ಸೈನ್ ಮಾಡಿಸಿಕೊಳ್ಳದೆ ಬಿಡುವವಳಲ್ಲ ನಾನು ಎಂದಳು ಕೋಪದಲ್ಲಿ. ಮುಂದುವರಿಯುವುದು. ನವ್ಯ ಲಲಿತಾ ಯಾರು ಎಂದು ತಿಳಿಯಿತಾ? ಧನ್ಯವಾದಗಳು.